टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾರಿದ ಕೆಲವೇ ಕ್ಷಣಗಳಲ್ಲಿ ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿ ಹೊತ್ತಿ ಉರಿದ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದರ ಪತ್ತೆಗೆ ತನಿಖೆ ತೀವ್ರಗೊಳಿಸಲಾಗಿದೆ. ದುರಂತ ನಡೆದ ಸ್ಥಳಕ್ಕೆ ತನಿಖಾ ತಂಡ ಭೇಟಿ ನೀಡಿದ್ದು ವಿಮಾನ ಭಸ್ಮಗೊಂಡ ಜಾಗದಲ್ಲಿ ಸಾಕ್ಷಿಗಳ ಸಂಗ್ರಹ ನಡೆಸಿದೆ. ತನಿಖೆಗೆ ಸಮಿತಿ ರಚಿಸಿರುವ ಕೇಂದ್ರ ಸರ್ಕಾರ ಬೋಯಿಂಗ್ 787 ಶ್ರೇಣಿಯ ವಿಮಾನಗಳ ಮೇಲೂ ಕಣ್ಣಿಟ್ಟಿದೆ. 13 ಮಾನದಂಡ ಅನ್ವಯಿಸಿ ವಿಮಾನ ಪತನದ ತನಿಖೆ ಆರಂಭವಾಗಿದೆ. ಹಾಸ್ಟೆಲ್ ಮೇಲೆ ಬಿದ್ದಿರುವ ವಿಮಾನದ ಅವಶೇಷಗಳ ಪರಿಶೀಲಿಸಲಾಗಿದೆ. ಡಿಜಿಸಿಎ ತನಿಖಾ ತಂಡದಿಂದ ವಿಮಾನದ ಅವಶೇಷಗಳ ವಿಶ್ಲೇಷಣೆ ಮಾಡಲಾಗಿದೆ. ಹಾಸ್ಟೆಲ್ ಕಟ್ಟಡದ ಮೇಲೂ ಬಿದ್ದಿರುವ ವಿಮಾನದ ಹಿಂಭಾಗ ಮಾತ್ರ ಬೆಂಕಿಗೆ ಆಹುತಿಯಾಗಿಲ್ಲ. ವಿಮಾನ ಬಂದ್ ಅಪ್ಪಳಿಸಿದ ಕೆಲ ನಿಮಿಷಗಳ ಕಾಲ ಏನೇನೂ ಅರ್ಥವಾಗಲಿಲ್ಲ. ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಮಹಡಿ ಮೇಲಿಂದ ಜಿಗಿದು ಓಡಿ ಬಂದೆವು. ಹೀಗಂತ ವಿಮಾನ ದುರಂತದಲ್ಲಿ ಜೀವ ಉಳಿಸಿಕೊಂಡು ಬಂದ ವೈದ್ಯಕೀಯ ವಿದ್ಯಾರ್ಥಿಗಳು ವಿವರಿಸಿದ್ದಾರೆ. ಹಾಸ್ಟೆಲ್ನಲ್ಲಿದ್ದಾಗ ಏಕಾಏಕಿ ಭೀಕರ ಸ್ಫೋಟದ ಶಬ್ದ ಕೇಳಿಸಿತು. ಬಳಿಕ ಎಲ್ಲವೂ ಸುಟ್ಟು ಹೋದವು. ವಾಹನಗಳು ಸೇರಿದಂತೆ ಅನೇಕ ವಸ್ತುಗಳು ಭಸ್ಮವಾಗಿವೆ. ಸುರಕ್ಷಿತವಾಗಿಟ್ಟಿದ್ದ ಕೆಲ ದಾಖಲೆಗಳು, ಬಟ್ಟೆಗಳು ಮಾತ್ರ ಸಿಕ್ಕಿವೆ ಅಂತ ಪಾರಾದ ವಿದ್ಯಾರ್ಥಿಗಳು ವಿವರಿಸಿದ್ದಾರೆ. While having lunch around 1:30, I heard the loud noise with explosion, and suddenly everywhere smoke was there. All four sides smoke was surrounded, and we don't know. I don't know what to do, and I came running till first floor, and there still smoke was there, and I jumped from the first floor to here out. ಇನ್ನೊಂದೆಡೆ ದುರಂತದಲ್ಲಿ ಗಾಯಗೊಂಡ ನಷ್ಟಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ಪರಿಹಾರ ನೀಡಬೇಕು ಅಂತ ಭಾರತೀಯ ವೈದ್ಯಕೀಯ ಮಂಡಳಿ IMA ಏರ್ ಇಂಡಿಯಾದ ಮಾಲೀಕ ಸಂಸ್ಥೆ ಟಾಟಾ ಗ್ರೂಪ್ಸ್ಗೆ ಆಗ್ರಹಿಸಿದೆ. ವಿಮಾನ ಅಪ್ಪಳಿಸಿದ BJ ಮೆಡಿಕಲ್ ಹಾಸ್ಟೆಲ್ನಲ್ಲಿ ವಾಸವಿದ್ದ ವೈದ್ಯ ಕಣ್ಣೀರಿಟ್ಟಿದ್ದು ಇವರ ನೋವು ಕರುಳು ಹಿಂಡುವಂತಿದೆ. ವಿಮಾನ ದುರಂತದ ವೇಳೆ ಮನೆಯಲ್ಲಿದ್ದ ನನ್ನ ಮಗಳು ಮತ್ತು ಮನೆ ಕೆಲಸದಾಕೆ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಇಂತಹ ಸಂಕಷ್ಟದಲ್ಲಿ ಏಕಾಏಕಿ ಮನೆ ಖಾಲಿ ಮಾಡಿ ಅಂತ ತೀವ್ರ ಒತ್ತಡವನ್ನ ಹೇರಲಾಗ್ತಿದೆ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ದಿಢೀರನೆ ಮನೆ ಹೇಗೆ ಖಾಲಿ ಮಾಡ್ಲಿ? ನಾವು ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದೇವೆ, ನಮ್ಗೆ ಸಹಾಯ ಮಾಡಿ ಅಂತ ದುರಂತದಿಂದ ಪಾರಾದ ವೈದ್ಯ ಅನಿಲ್ ಕಣ್ಣೀರಿಟ್ಟಿದ್ದಾರೆ. इतना आसान नहीं होता है रातों रात खाली करना. हमको 2-3 दिन की मोहलत मिलनी चाहिए. मैं आप लोगों के आगे हाथ जोड़ के विनती करता हूँ, प्लीज. जब मेरी बच्ची वो एडमिट है, मेरी घर की मेड एडमिट है, मेरा मैसेज ऊपर कन्वे करो. मैं यहाँ पे हेल्पलेस हूँ, मेरे घर वाले नहीं है, मैं गुजरात से नहीं हूँ, मुझे माफ कर दो. हमको आज ही ये सब खाली करने के लिए बोला जा रहा है, हमें अल्टीमेटम दिया गया है. प्लीज थोड़ी इंसानियत रखो, प्लीज. ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡಿದ್ದವರ ಬದುಕನ್ನೇ ಸುಟ್ಟು ಹಾಕಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಆಟೋ ಚಾಲಕನ ಮಗಳು ದುರ್ಮರಣಕ್ಕೀಡಾಗಿದ್ದಾಳೆ. ಗುಜರಾತ್ನ ಹಿಮತ್ ನಗರದ ನಿವಾಸಿ ಆಟೋ ಚಾಲಕನ ಮಗಳು ಪಾಯಲ್ ಖತೀಕ್ ಎಂಟೆಕ್ ಉನ್ನತ ಶಿಕ್ಷಣದ ಕನಸು ಕಂಡಿದ್ಲು. ಶಿಕ್ಷಣದಲ್ಲಿ ಎಂದೂ ಮುಂದಿದ್ದ ಪಾಯಲ್ ವಿದೇಶಕ್ಕೆ ಓದಲು ತೆರಳುತ್ತಿದ್ದು ಇಡೀ ಮನೆತನದಲ್ಲೇ ಮೊದಲನೆಯವಳಾಗಿದ್ಲು. ಇದೇ ಖುಷಿಯಲ್ಲಿ ಇಡೀ ಕುಟುಂಬ ಏರ್ಪೋರ್ಟ್ಗೆ ಬಂದು ಪಾಯಲ್ನ ಕಳಿಸಿಕೊಟ್ಟಿದ್ರು. ಆದರೆ ಆಗಿದ್ದು ದುರ್ವಿಧಿ. ವಿಮಾನ ಪತನದಲ್ಲಿ ಪಾಯಲ್ ಬದುಕಿ ಕಮರಿ ಹೋಗಿದ್ದು ಇಡೀ ಕುಟುಂಬ ಆಘಾತಕ್ಕೊಳಗಾಗಿದೆ. ಮತ್ತೊಂದೆಡೆ ಲಂಡನ್ನಲ್ಲಿ ವಾಸವಿದ್ದ ಮಗಳನ್ನ ನೋಡೋಕೆ ಇದೇ ಮೊದಲ ಬಾರಿ ವಿಮಾನ ಹತ್ತಿದ್ದ ತಾಯಿ ಖುಷಿಯಲ್ಲಿ ವಿಮಾನದ ಒಳಗೆ ವಿಡಿಯೋ ಮಾಡಿದ್ರು. ಆದರೆ ಅದೇ ಅಂತಿಮ ಗಳಿಗೆಯನ್ನು ಸಣ್ಣ ಸುಳಿಯೂ ಈಕೆಗೆ ಸಿಕ್ಕಿರಲಿಲ್ಲ. ಧಗಧಗ ಸುಟ್ಟು ಭಸ್ಮವಾದ ಏರ್ ಇಂಡಿಯಾ ವಿಮಾನ ಈ ಯುವತಿಯ ಭವಿಷ್ಯವನ್ನು ಭಸ್ಮಗೊಳಿಸಿದೆ. ಈಕೆಯ ತಂದೆ ಒಂದೇ ಒಂದು ವಾರದ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಈ ವೇಳೆ ಲಂಡನ್ನಲ್ಲಿದ್ದ ಈಕೆಯ ಸಹೋದರ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಭಾರತಕ್ಕೆ ಮರಳಿದ್ರು. ತಂದೆ ವಿಧಿವಿಧಾನ ಮುಗಿಸಿ ಮರಳಿ ಲಂಡನ್ಗೆ ಹೊರಟ ಈ ಯುವತಿಯ ಸಹೋದರ ಕೂಡ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. 7 ದಿನದ ಅಂತರದಲ್ಲಿ ತಂದೆ ಮತ್ತು ಅಣ್ಣನನ್ನ ಕಳ್ಕೊಂಡ ಯುವತಿ ದಿಕ್ಕೆ ತೋಚದಂತೆ ಕುಸಿದಿದ್ದಾಳೆ. ಮತ್ತೊಂದೆಡೆ ಮನೆ ಮಕ್ಕಳ ಮೃತದೇಹ ಗುರುತೇ ಸಿಗದಂತಾಗಿದ್ದು NDA ಪರೀಕ್ಷೆ ನಡೆಸಲಾಗ್ತಿರೋ ಅಹಮದಾಬಾದ್ ಆಸ್ಪತ್ರೆ ಹೊರಗೆ ಕುಟುಂಬದವರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. 2 ದಿನ, ಕೇವಲ 2 ದಿನಗಳ ಹಿಂದೆ ಕೋರ್ಟ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಭವಿಕ್ ಮಹೇಶ್ವರಿ ಎಂಬಾತ ಜೂನ್ 12ರ ವಿಮಾನ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ಈ ಫೋಟೋ ನೋಡಿ ಪತ್ನಿ ಜೊತೆ ನಗು ಬೀರುತ್ತಿರುವ ಭವಿಕ್ ಲಂಡನ್ಗೆ ಭೇಟಿ ನೀಡಿ ಮರಳಿ ಹೊಸ ಜೀವನ ಆರಂಭಿಸೋ ಕನಸು ಕಟ್ಟಿಕೊಂಡಿದ್ದ. ಆದ್ರೆ ಹೊಸ ಜೀವನ ಶುರುವಾಗೋ ಮೊದಲೇ ಭವಿಕ್ ಬದುಕೆ ವಿಮಾನ ದುರಂತದಲ್ಲಿ ಅಂತ್ಯವಾಗಿದೆ. 26 साल 25 साल उम्र भाविक मुकेश कुमार महेश्वर
अभी 15 दिन पहले ही लंदन से वापस आया था यहाँ घूमने के लिए। घूमने उसकी मंगनी की हुई थी तो हमने कोर्ट मैरिज करके उसको वापस भेज रहा था। ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಅಸಲಿಗೆ ವಿಜಯ್ ರೂಪಾನಿ ಮೇ ತಿಂಗಳಲ್ಲೇ ಲಂಡನ್ಗೆ ತೆರಳಬೇಕಿತ್ತು. ಮೇ 19ಕ್ಕೆ ಲಂಡನ್ಗೆ ತೆರಳಲು ವಿಜಯ್ ರೂಪಾನಿ ಏರ್ ಇಂಡಿಯಾದ AI 171 ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಮೇ 25ಕ್ಕೆ ಲಂಡನ್ನಿಂದ ಭಾರತಕ್ಕೆ ಮರಳಲು ಪ್ಲಾನ್ ಮಾಡಿದ್ರು. ಕಾರಣಾಂತರಗಳಿಂದ ಮೇ 19ಕ್ಕೆ ಬುಕ್ ಮಾಡಿದ್ದ ಟಿಕೆಟ್ ಅನ್ನ ರದ್ದು ಮಾಡಿ ಜೂನ್ 5ಕ್ಕೆ ಮತ್ತೆ ಲಂಡನ್ಗೆ ಟಿಕೆಟ್ ಬುಕ್ ಮಾಡಿದ್ರು. ಈ ಬಾರಿಯೂ ವಿಜಯ್ ರೂಪಾನಿ ಅಂದುಕೊಂಡಂತೆ ಆಗಿರಲಿಲ್ಲ. ವಿಜಯ್ ರೂಪಾನಿ ಜೂನ್ 5ರ ಟಿಕೆಟ್ ಬುಕ್ ರದ್ದು ಮಾಡಿ ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುವ AI 171 ವಿಮಾನದ 2D ಸೀಟ್ ನಂಬರ್ ಅನ್ನ ಬುಕ್ ಮಾಡಿದ್ರು. ದುರಾದೃಷ್ಟಕ್ಕೆ ವಿಮಾನ ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲೇ ಪತನವಾಯಿತು. ವಿಜಯ್ ರೂಪಾನಿ ಜೊತೆ 241 ಮಂದಿ ದುರ್ಮರಣವನ್ನಪ್ಪಿದ್ರು. ವಿಜಯ್ ರೂಪಾನಿ ಪುತ್ರಿ ರಾಧಿಕಾ ರೂಪಾನಿ ಲಂಡನ್ನಲ್ಲಿ ನೆಲೆಸಿದ್ದಾರೆ. ಲಂಡನ್ನ ಮಗಳ ಮನೆಗೆ ಹೋಗಿದ್ದ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೆನ್ 6 ತಿಂಗಳ ಬಳಿಕ ಭಾರತಕ್ಕೆ ವಾಪಸ್ ಆಗಬೇಕಿತ್ತು. ಪತ್ನಿಯನ್ನ ಕರೆತರಲು ಅಂತ ವಿಜಯ್ ರೂಪಾನಿ ಲಂಡನ್ಗೆ ತೆರಳಿದ ವೇಳೆ ಈ ದುರಂತ ಸಂಭವಿಸಿದೆ. ವಿಮಾನ ದುರಂತ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ವಿಮಾನಯಾನ ಸಚಿವರು ಹಾಗೂ ಕಾರ್ಯದರ್ಶಿ ಹಲವು ಮಾಹಿತಿ ನೀಡಿದ್ದಾರೆ. ಅದರಲ್ಲೂ ಕೊನೆ ಕ್ಷಣದಲ್ಲಿ ಪೈಲಟ್ ATCಗೆ ಮೇಡೇ 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 ಅಂತ ಪೈಲಟ್ ತಿಳಿಸಿದ್ರು ಅನ್ನೋದನ್ನ ಕಾರ್ಯದರ್ಶಿ ವಿವರಿಸಿದ್ದಾರೆ. ನೋ ಪವರ್, ವಿಮಾನ ಟೇಕ್ ಆಫ್ ಆಗ್ತಿಲ್ಲ, ಗೋಯಿಂಗ್ ಡೌನ್ ಅಂತ 5 ಸೆಕೆಂಡ್ನ ಸಂದೇಶ ರವಾನಿಸಿರೋದು ಗೊತ್ತಾಗಿದೆ. 1:40 में पायलट ने ATC को, अहमदाबाद ATC को उसने मे डे अर्थात फुल इमरजेंसी की सूचना दी थी। ATC के अनुसार जब उसने विमान से संपर्क करने की कोशिश की उसका कोई उत्तर नहीं मिला. ಮೇ ತಿಂಗಳಿನಲ್ಲಿ ಎಂಟ್ರಿಯಾಗಿದ್ದ ಮುಂಗಾರು ಮಂಗಳೂರಿನಲ್ಲಿ ಆರ್ಭಟಿಸಿತ್ತು. ಮನೆ ಮೇಲೆ ಗುಡ್ಡ ಕುಸಿದು ಹಲವರನ್ನ ಬಲಿ ಪಡೆದಿತ್ತು. ಕಳೆದ 2 ವಾರದಿಂದ ಮಳೆ ಅಬ್ಬರ ಕಡಿಮೆ ಆಗಿತ್ತು. ಆದರೆ ಶನಿವಾರ ಸಂಜೆಯಿಂದ ಮತ್ತೆ ಆರ್ಭಟಿಸಿದೆ. ಮಳೆ ಆರ್ಭಟಕ್ಕೆ ಪಂಪ್ವೆಲ್ ಸರ್ಕಲ್ ಮತ್ತೊಮ್ಮೆ ಜಲಾವೃತಗೊಂಡಿತ್ತು. ಹೊಳೆಯಂತೆ ಕಾಣ್ತಿರೋ ನೀರಿನಲ್ಲಿ ಖಾಸಗಿ ಬಸ್ಗಳು ಹೇಗೆ ಬರ್ತಿವೆ ನೋಡಿ. ಕಾರ್ ಸ್ಟ್ರೀಟ್, ಕೊಡಿಯಲ್ಬೈಲ್, ಭಗವತಿ ನಗರ, ಕೊಟ್ಟಾರ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆ ಆಗಿದ್ವು. ಮನೆ, ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿ ಅವಾಂತರವಾಗಿತ್ತು. ಪಂಪ್ವೆಲ್ ಸರ್ಕಲ್ ಜಲಾವೃತ ಆಗ್ತಿದ್ದಂತೆ ಕಾರು, ಬೈಕ್ ಸೇರಿದಂತೆ ಲಘು ವಾಹನಗಳ ಓಡಾಟ ಬಂದಾಗಿತ್ತು. ದೊಡ್ಡ ವಾಹನಗಳು ಕೂಡ ನಿಧಾನಗತಿಯಲ್ಲಿ ಸಾಗಿದ್ವು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಈ ವೇಳೆ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಪರದಾಡುವಂತಾಗಿತ್ತು. ರಾಜ್ಯದಲ್ಲಿ ಮಳೆ ಅಬ್ಬರಕ್ಕೆ ನಡೆಯುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಮಂಗಳೂರಿನಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ವಾಮಂಜೂರು ಬಳಿಯ ಕೆತ್ತಿಕಲ್ ಗುಡ್ಡ ಕುಸಿದಿದೆ. ಆಟೋ ಚಲಿಸುತ್ತಿದ್ದಾಗಲೇ ಗುಡ್ಡ ಕುಸಿದಿದೆ. ರಸ್ತೆ ಪೂರ್ತಿ ಮಣ್ಣು ಆವರಿಸಿದ್ದು, ಒಂದು ಬದಿಯ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸ್ವಲ್ಪದರಲ್ಲೇ ಭಾರಿ ದುರಂತ ತಪ್ಪಿದೆ. ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಗುಡ್ಡ ಕುಸಿದಿದ್ದು, ಸವಾರರು ಮತ್ತು ಪ್ರಯಾಣಿಕರು ಆತಂಕದಲ್ಲಿ ಸಂಚರಿಸುತ್ತಿದ್ದಾರೆ. ಚಾಕೊಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಭಾರತಿ ಎಂಬುವರು ಅಂಗಡಿಯೊಂದರಲ್ಲಿ ಟೂಟಿ ಫ್ರೂಟ್ ಎಂಬ ಚಾಕೊಲೇಟ್ ಖರೀದಿಸಿದ್ರು. ಈ ವೇಳೆ ಚಾಕೊಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ.